ಹಾಗೆಯೇ ರಾಜ್ಯದಲ್ಲಿ ಅಮೂಲ್ ಜಟಾಪಟಿ ಜೋರಾಗ್ತಾ ಇದೆ. ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ತೆರೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ BMRCLನಿಂದ ಗ್ಲೋಬಲ್ ಟೆಂಡರ್ ಕರೆಯಲಾಗಿತ್ತು ಅಂತ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟೆಂಡರ್ನಲ್ಲಿ ಅಮೂಲ್ ಮಳಿಗೆಗೆ ಅವಕಾಶವನ್ನು ನೀಡಲಾಗಿದೆ. 10 ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆಗೆ ಅವಕಾಶವನ್ನು ನೀಡಲಾಗಿದೆ ಎನ್ನುವುದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಲೋಬಲ್ ಟೆಂಡರ್ ಕರೆದಿದ್ರು, ಸೊ ಯಾರು ಹಾಕೊಂಡಿರಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕ್ತಿದ್ರು. ಸೊ ಅದಕ್ಕೆ ನಾನು ಇವರು ನಮ್ಮ KM ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KM ಹೇಳಿದ್ದೀವಿ, ನೀವು ಅರ್ಜಿ ಹಾಕಿಲ್ಲ. ಇನ್ನು 10 ಕಡೆ ಐಡೆಂಟಿಫೈ ಮಾಡಿದ್ದೀವಿ. 8 ಕಡೆ KMFಗೆ ಕುಡಿ ಅಂತ ಹೇಳಿದ್ವಿ, ನೀರಿಗೆ ಕುಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ. ಸೊ 2ನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ, ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ. ಯಾಕೆಂದರೆ ನಾವು ಗ್ಲೋಬಲ್ ಟ್ರೆಂಡಲ್ಲಿ ನಾವು ಕರ್ನಾಟಕದಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ಸೊ 2 ಅವ್ರಿಗೆ ಇರ್ತದೆ. ನಾವು 8 KMFಗೆ ನಂದಿನಿ ಓಪನ್ ಮಾಡ್ತೀವಿ. ಎರಡನೇದು, ಇವತ್ತು BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು, ಸೊ ಯಾರು ಹಾಕೊಂಡಿರಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕ್ತಿದ್ರು. ಸೊ ಅದಕ್ಕೆ ನಾನು ಇವರು ನಮ್ಮ KM ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KM ಹೇಳಿದ್ದೀವಿ, ನೀವು ಅರ್ಜಿ ಹಾಕಿಲ್ಲ. ಇನ್ನು 10 ಕಡೆ ಐಡೆಂಟಿಫೈ ಮಾಡಿದ್ದೀವಿ. 8 ಕಡೆ KMFಗೆ ಕುಡಿ ಅಂತ ಹೇಳಿದ್ವಿ, ನೀರಿಗೆ ಕುಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ. ಸೊ 2ನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ, ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ.